ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಹತ್ರ ಏನೇನು ಪ್ರಾಡಕ್ಟ್ಸ್ ಇದೆ, ನಾನು ಏನೇನಕ್ಕೆ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ತುಂಬ ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದೀನಿ ನಾನು, ಲೈಕ್ ತುಂಬ. ನಮ್ಮಮ್ಮಂಗಿದೆ ಜಾಸ್ತಿ, ಬಟ್ ಗರ್ಲ್ಸಿಗೆ ಇದು ತುಂಬ ಕಮ್ಮಿನೇ. ತುಂಬ ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದೀನಿ, ಒಂದ್ಸಲ ನಿಮಗೆ ತೋರಿಸ್ತೀನಿ ನೋಡಿ. ಎಷ್ಟೊಂದಿದೆ, ಏನೇನು ಯಾವುದು ಅಂತೀನಿ ನಿಮಗೆ. ಸೊ ನಾನು ಏನೇನಕ್ಕೆ ಯೂಸ್ ಮಾಡ್ತೀನಿ, ನಾನು ಯಾವಾಗ ಅದನ್ನು ಯೂಸ್ ಮಾಡ್ತೀನಿ, ಈ ಕರ್ಲಿ ಹೇರ್ ಮೇಂಟೈನ್ ಮಾಡ್ತೀನಿ, ಹೆಂಗೆ ಮೇಂಟೈನ್ ಮಾಡ್ತೀನಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಮತ್ತು ಈ ಲಿಪ್ಸ್ಟಿಕ್ ಶೇಡ್ ಎಷ್ಟು ನ್ಯೂಡಿಶ್ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಆ ಪ್ರಾಡಕ್ಟ್ ಬಗ್ಗೆನೂ ನಿಮಗೆ ಹೇಳ್ತೀನಿ ಇವತ್ತು. ಸೊ ಎಸ್, ಒಂದೊಂದಾಗೆಲ್ಲ ಶುರು ಮಾಡೋಣ. ಸೊ ಈಗ ನಿಮಗೆ ನಾನೇನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ಏನೇನು ಇಟ್ಕೊಂಡಿದ್ದೀನಿ ಎಲ್ಲ ತೋರಿಸ್ತೀನಿ. ಸ್ವಲ್ಪ ಮೆಸ್ಡಪ್ ಇದೆ ಹಿಂದೆ, ಪ್ಲೀಸ್. ಸೊ ಫಸ್ಟ್ ಈ ಥರ ತುಂಬ ಕರ್ಲ್ಸ್ ಇದೆ. ನಂದು ಫುಲ್ ಕರ್ಲಿ ಹೇರ್, ನಂದು ವೇವಿ ಆ ಥರ ಏನಿಲ್ಲ, ಫುಲ್ ಕರ್ಲಿ. ಸೊ ಅದಕ್ಕೋಸ್ಕರ ಸ್ನಾನ ಮಾಡಿ ಆದ ತಕ್ಷಣ ನಾನೇನು ಮಾಡ್ತೀನಿ ಅಂದರೆ ಈ ಎರಡು ಪ್ರಾಡಕ್ಟಲ್ಲಿ ಯಾವ್ದಾದ್ರು ಒಂದನ್ನು ಹಚ್ತೀನಿ. ಇದು ಲಾರಿಯಲ್ ಅವ್ರದ್ದು ಸ್ಮೂತ್ನಿಂಗ್ ಆ್ಯಂಡ್ ರಿಪೇರಿಂಗ್ ಸೀರಮ್. ಸೊ ಎಸ್, ಇದೊಂದು ಸ್ವಲ್ಪ ಕೂದಲು ಒದ್ದೆ ಇದ್ದಾಗ ಏನು ಮಾಡ್ತೀನಿ, ಇದನ್ನು ಹಚ್ತೀನಿ. ಇದು ಸ್ವಲ್ಪ ಸ್ಮೂತ್ ಮಾಡುತ್ತೆ. ಸೊ ಇದು ಯಾವಾಗಂದರೆ ಕರ್ಲಿ ಹೇರ್ ನೋಡಿ ಬೇಜಾರಾಗಿದೆ, ಸ್ವಲ್ಪ ಮ್ಯಾನೇಜಬಲ್ ಇರಬೇಕು, ಎಲ್ಲ ರಾಜೆ ಹೋದಾಗ ಅಂದಾಗ ಇದು ಸ್ಟ್ರೈಟ್ನಿಂಗಿಗೆ ಯೂಸ್ ಮಾಡ್ತೀನಿ. ಸ್ಟ್ರೈಟ್ನಿಂಗ್ ಮಾಡೋಕ್ಕಿಂತ ಮುಂಚೆ ಕೂದಲಿಗೆ ಚೆನ್ನಾಗಿ ಸ್ಪ್ರೇ ಮಾಡಿ ಆಮೇಲೆ ಹಚ್ತೀನಿ. ಇದನ್ನು ಜಸ್ಟ್ ಸ್ಪ್ರೇ ಮಾಡಿಕೊಂಡ್ರೆ ಸಾಕು, ಸ್ಟ್ರೈಟ್ನಿಂಗ್ ಚೆನ್ನಾಗಿರುತ್ತೆ. ಆ್ಯಂಡ್ ಎಸ್, ಕರ್ಲ್ಸ್ ತುಂಬ ಪರ್ಫೆಕ್ಟಾಗಿ ಕೂರುತ್ತೆ, ತುಂಬ ಫ್ರಿಜ್ ಅನಿಸಲ್ಲ, ಆ್ಯಂಡ್ ಮ್ಯಾನೇಜಬಲ್ ಕರ್ಲ್ಸ್ ಆಗಿರುತ್ತೆ. ಸೊ ಆ ಲಾರಿಯಲ್ಲೆಲ್ಲ ಹಾಕಿದಾಗ ನೀವು ನೋಡ್ಬೋದು ತುಂಬ ಕರ್ಲ್ಸ್ ಎಷ್ಟು ಸಾಫ್ಟ್ ಕರ್ಲ್ಸ್ ಆಗಿ ಕಾಣಿಸುತ್ತೆ ಅಂತ, ತುಂಬ ಫ್ರಿಜಿ ಅನಿಸಲ್ಲ. ಬಟ್ ಕರ್ಲಿ ಹೇರ್ನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ, ತುಂಬಾ ಕಷ್ಟ ಇರುತ್ತೆ. ಬಟ್ ನಾನೇನು ಶಾಂಪು ಅಥವಾ ಕಂಡೀಷ್ನರ್ ಏನು ಯೂಸ್ ಮಾಡಲ್ಲ, ಬರೀ ಸೀಗೆ ಪುಡಿ ಸುಜ್ಜಲ್ ಪುಡಿನ ಮಿಕ್ಸ್ ಮಾಡಿ ಮಾತ್ರ ಹಚ್ಚೋದು. ಅದನ್ನು ಬಿಟ್ಟು ಏನೂ ಹಚ್ಚಲ್ಲ. ನೋಡ್ಬೋದು ಕರ್ಲ್ಸ್ ತುಂಬ ಚೆನ್ನಾಗೇ ಕೂರುತ್ತೆ. ಆ್ಯಂಡ್ ಯಾವಾಗಲಿಂದ ನಾನು ಸೀಗೆ ಪುಡಿನ ಶುರು ಮಾಡಿದ್ದೀನಿ ಆವಾಗಲಿಂದನೇ ಸ್ವಲ್ಪ ಹೇರ್ ತುಂಬ ಮ್ಯಾನೇಜಬಲ್ ಅಂತ ಅನಿಸ್ತಿದೆ. ಶಾಂಪು ಹಚ್ಚಿದಾಗ ತುಂಬ ಫ್ರೀಜಾಗಿ ಹೋಗ್ತಿತ್ತು, ಈ ಥರ ಎಲ್ಲ ಹಿಂಗೆ ಚಿಕ್ಕ ಕೂದಲು ಹಿಂಗೆ ನಿಂತ್ಕೊಂಬಿಡೋದು ಸ್ಟ್ಯಾಟಿಕ್ ಥರ. ಬಟ್ ಈಗ ಆ ಥರ ಏನೂ ಆಗೋಲ್ಲ. ಆಲ್ಮೋಸ್ಟ್ 2 ಇಯರ್ಸಿಂದನೂ ಈಗ ನಾನು ಬರೀ ಸೀಗೆ ಪುಡಿ ಮಾತ್ರ ಹಚ್ತಿರೋದು. ನೀವು ನೋಡ್ಬೋದು ಫಸ್ಟ್ ಟ್ರ್ಯಾಕಲ್ಲಿ ಇಷ್ಟು ಪ್ರಾಡಕ್ಟ್ಸ್ ಇದೆ. ಸೊ ಫಸ್ಟ್ ಪ್ರಾಡಕ್ಟ್ ಯಾವುದಂದರೆ ಈ ಫಾಕ್ಸ್ಟೈಲ್ ಅವ್ರದ್ದು ಸೀರಮ್. ತುಂಬ ಸಲ ಹೇಳಿದ್ದೀನಿ ನಾನು, ಮಿಲ್ಕಿ ವೇ ಸೀರಮ್ ಅಂತ. ಸೊ ಇದು ಸ್ಪಾಟ್ಸ್ ಕರೆಕ್ಷನ್ ಆ ಥರ ಎಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಸ್ವಲ್ಪ ಪಿಂಪಲ್ಸ್ ಎಲ್ಲ ಕಮ್ಮಿ ಆಗಿದೆ, ಬಟ್ ಪರವಾಗಿಲ್ಲ, ಮಾರ್ಕ್ಸ್ ಕೂಡ ಹೋಗುತ್ತೆ. ಸ್ವಲ್ಪ ನಾವು ಪೇಷನ್ಸ್ ಆಗಿ ಟೈಮ್ ಕೊಡಬೇಕಾಗತ್ತೆ ಇದು. ಸೊ ಎಸ್, ಇದೊಂದು. ಸೆಕೆಂಡ್, ಈ ಲ್ಯಾಕ್ಮಿ ಅವ್ರದ್ದು ಲೈಟ್ ಮೂವ್ಸ್ ಅಂತ ಒಂದು ಬರುತ್ತೆ. ಫೌಂಡೇಶನ್ಗಿಂತ ಇದೇ ಬೆಸ್ಟ್ ಅನಿಸ್ತು, ಯಾಕಂದರೆ ಫೌಂಡೇಶನ್ ನಂಗೆ ತುಂಬ ಹೆವಿ ಅನಿಸುತ್ತೆ ನನ್ನ ಸ್ಕಿನ್ಗೆ, ಯಾಕಂದರೆ ನಾನೇನು ಹಚ್ಚಲ್ಲ, ಆಚೆ ಹೋದಾಗ ಮಾತ್ರ ಹಚ್ಚೋದು. ಸೊ ಅದಕ್ಕೋಸ್ಕರ ಈ ಥರ ಒಂದು ನೀವು ನೋಡ್ಬೋದು, ಈ ಥರ ಒಂದು ಲೈಟ್ ಮೂವ್ಸ್. ಇದು ಸ್ವಲ್ಪ ಹಿಂಗೆ ಜೆಲ್ಲಿ ಕನ್ಸಿಸ್ಟೆನ್ಸಿ ಇದೆ, ಹಿಂಗೆ ಅಳ್ಳಾಡ್ಸಿದೆ, ಇದು ಅಳ್ಳಾಡುತ್ತೆ. ಸೊ ಇದನ್ನು ನಾನು ಹಚ್ತೀನಿ. ಸೊ ಇದಕ್ಕೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಸ್ಕಿನ್ಗೆ, ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಇದೆ. ಕೈಗೆ ಹಚ್ಚಿ ತೋರಿಸ್ತೀನಿ. ಈ ಥರ ಡ್ಯಾಪ್ ಮಾಡಿ ನೀವು ಸ್ವಲ್ಪ ಬ್ಲೆಂಡ್ ಮಾಡಿದ್ರೆ ಸ್ವಲ್ಪ ಫಿನಿಶ್ ಬರುತ್ತೆ. ಈ ಕೈಗೂ ಸ್ವಲ್ಪ ಫಿನಿಶ್ ಬರುತ್ತೆ. ಆ್ಯಂಡ್ ನೋಡ್ಬೋದು ತುಂಬ ನ್ಯಾಚುರಲ್ ಆಗು ಅನಿಸುತ್ತೆ. ತುಂಬ ಏನೋ ಮಾಡ್ಕೊಂಬಂದಿದ್ದಾರೆ, ಇಷ್ಟು ಮೇಕಪ್ ಹಚ್ತಾರೆ ಆ ಥರ ಎಲ್ಲ ಅನ್ನೋದಕ್ಕಿಂತ ಈ ಥರ ಲೈಟ್ ಮೂವ್ಸ್ನ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಇದೊಂದು. ನೆಕ್ಸ್ಟ್ ಇದೆರಡು ಹೈಲೈಟರ್ ಕ್ರೀಮ್ಸ್ನ ಯೂಸ್ ಮಾಡ್ತೀನಿ ನಾನು. ಒಂದು ಲ್ಯಾಕ್ಮಿ ಅವ್ರದ್ದು ಲ್ಯೂಮಿ ಕ್ರೀಮ್ ಅಂತ, ಇನ್ನೊಂದು ಡೈಲಿ ಗ್ಲೋ ರೂಮಿ ಕ್ರೀಮ್. ಬಟ್ ನಾವು ಇದನ್ನು ಡೈಲಿ ಎಲ್ಲ ಯೂಸ್ ಮಾಡಲ್ಲ, ಇಲ್ಲ ಆಚೆ ಹೋಗ್ಬೇಕಾದ್ರೆ ಈ ಥರ ಹಿಂಗೆ ಚೀಕ್ ಬೋನ್ಸಿಗೆ ಮತ್ತು ಈ ಮೂಗೊಂದು ಉದ್ದಕ್ಕೂ ಹಿಂಗೆ ಹಚ್ತೀನಿ ಅಷ್ಟೇ. ಬಟ್ ಇದೆಲ್ಲ ಚೆನ್ನಾಗಿ ಕಾಣುತ್ತೆ, ಸ್ವಲ್ಪ ಶೈನಿ ಲುಕ್ ಬರುತ್ತೆ, ಮತ್ತು ಸ್ಕಿನ್ ಸ್ವಲ್ಪ ಹೆಲ್ತಿಯಾಗಿ ಫೀಲ್ ಅನಿಸುತ್ತೆ ಬೇರೆಯವ್ರಿಗೆ ಅಷ್ಟೇ. ಬಟ್ ಪ್ಲೀಸ್ ಚೆನ್ನಾಗಿ ನೀರು ಕುಡೀರಿ, ತುಂಬ ಹೆಲ್ತಿ ಸ್ಕಿನ್ ಬೇಕಿದ್ರೆ ಚೆನ್ನಾಗಿ ನೀರು ಕುಡೀರಿ. ಆ್ಯಂಡ್ ನಾನು ಆಲ್ಮೋಸ್ಟ್ 6 ಮಂತ್ಸಿಂದ ಟೆಟಿನಾಯ್ನ್ ಹಚ್ತಿದ್ದೀನಿ. ಅದು ತುಂಬ ಡಿಫ್ರೆನ್ಸ್ ಕಾಣುತ್ತೆ ನನಗೆ. ಈ ಥರ ಹಿಂಗೆ ಅಂದಾಗಲೆಲ್ಲ ರಿಂಕಲ್ಸ್ ತುಂಬ ಇರೋದು ಈಗ ಸ್ವಲ್ಪ ಕಮ್ಮಿ ಆಗಿದೆ, ನನಗೆ ಫೀಲ್ ಆಗುತ್ತೆ. ಸ್ವಲ್ಪ ಜನಕ್ಕೆ ತುಂಬ 1 ಇಯರ್ 2 ಇಯರ್ಸ್ ಟೈಮ್ ತೊಗೊಳುತ್ತೆ, ಬಟ್ ನನಗೆ 6 ಮಂತ್ಸಿಂದ ಕಾಣುತ್ತೆ. ಮತ್ತು ನೆಕ್ಕಲ್ಲೂ ನನಗೆ ಇತ್ತು ಹಿಂಗೆ ಅಂದಾಗ, ಅಥವಾ ಹಿಂಗೆ ಬಗ್ದಾಗಲೆಲ್ಲ ಸ್ವಲ್ಪ ಟೆಕ್ ಲೈನ್ಸ್ ಅಂತ ಹೇಳ್ತಾರೆ. ಮೊಬೈಲ್ನ ನಾವು ಯಾವಾಗ ಹಿಂಗೆ ನೋಡ್ತೀವಿ ಅವಾಗ ಇಲ್ಲೇನು ಲೈನ್ಸ್ ಬರುತ್ತೆ, ಅದಕ್ಕೆ ಟೆಕ್ ಲೈನ್ಸ್ ಅಂತಾರೆ. ಸೊ ಅದಿತ್ತು, ಅದೆಲ್ಲ ಈಗ ಪರವಾಗಿಲ್ಲ.
ಸ್ವಲ್ಪ ಟ್ರೆಟಿನಾನ್ ಹಚ್ಚಿ ಹೋಗಿದ್ದೆ. ಪ್ಲೀಸ್ ನಿಮ್ಮ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡೇ ಹಚ್ಚಿ, ಇಲ್ಲಾಂದರೆ ತುಂಬ ಅದು ಪರ್ಜಿಂಗ್ ಆಗೋಗುತ್ತೆ ಮತ್ತು ಸ್ಕಿನ್ ತುಂಬ ಹಾಳಾಗತ್ತೆ. ಸೊ ಅದಕ್ಕೋಸ್ಕರ ಕರ್ಲ್ಸ್ ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಅದನ್ನೇ ಸ್ವಲ್ಪ ಅಡ್ಮೈರ್ ಮಾಡ್ತಿದ್ದೆ. ನೆಕ್ಸ್ಟ್ ಈ ರ್ಯಾಕಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ಹೇಳ್ತೀನಿ. ಫಸ್ಟು ಫಾಕ್ಸ್ಟೈಲ್ ಅವ್ರದ್ದು ಟ್ರೆಟಿನಾನ್ ಮುಂಚೆ ನಾನು ಸ್ವಲ್ಪ ರೆಟಿನಾಲ್ನ ಇಂಟ್ರೊಡ್ಯೂಸ್ ಮಾಡಿಸೋಣ ಆ ಥರ ಅಂದ್ಕೊಂಡಾಗ ಫಾಕ್ಸ್ಟೈಲ್ ಅವ್ರದ್ದು ತುಂಬ ಚೆನ್ನಾಗಿ ಅನ್ನಿಸ್ತು. ಇದನ್ನು ನಾನು ಯೂಸ್ ಮಾಡ್ಬೋದು. 20+ ಆದರೆ ಪ್ಲೀಸ್ ಶುರು ಮಾಡಿ, ತುಂಬ ಲೇಟ್ ತನಕ ಕಾಯ್ಕೋಬೇಡಿ, ಶುರು ಮಾಡಿ. ಈ ಸೀರಮ್ ತುಂಬ ಚೆನ್ನಾಗಿದೆ ಫಾಕ್ಸ್ಟೈಲ್ ಅವ್ರದ್ದು ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ. ಸೊ ಇದು ಫಾರೆಸ್ಟ್ ಎಸೆನ್ಷಿಯಲ್ಸ್ ಅವ್ರದ್ದು ಕಾಶ್ಮೀರಿ ಸ್ಯಾಫ್ರನ್ ಆ್ಯಂಡ್ ನೀಮ್ ಫೇಸ್ ವಾಶ್. ಇದು ನನಗೆ ಗಿಫ್ಟ್ ಹ್ಯಾಂಪರಲ್ಲಿ ಆಫೀಸಿಂದ ಬಂದಿದ್ದು. ಸೊ ನಾನು ಜಾಸ್ತಿ ಯೂಸ್ ಮಾಡಿಲ್ಲ. ಇದು ಚಿಕ್ಕದಾಗೆ ಟ್ರಾವೆಲ್ ಫ್ರೆಂಡ್ಲಿ ಇರೋದ್ರಿಂದ ಟ್ರಾವೆಲ್ಗೆ ಹೋದಾಗ ಮಾತ್ರ ಈ ಥರ ಚಿಕ್ಕ ಬಾಟಲ್ಸ್ ತೊಗೊಂಡು ಹೋಗೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇದು ಎಲ್ಲೋ ಇನ್ಸ್ಟೆಂಟ್ ಬ್ರೈಟ್ನಿಂಗ್ ಮಿಲ್ಕ್ ಅಂತ ಯಾವುದೋ ಒಂದಿತ್ತು. ಸೊ ಚೆನ್ನಾಗಿ ಅನ್ಸುತ್ತೆ ಅಂತ ತೊಗೊಂಡೆ. ಬಟ್ ಇದು ತುಂಬ ಹಿಂಗೆ ಕೇಕ್ ಮಾಡಿಬಿಡುತ್ತೆ ಮುಖನ. ಸೊ ಅದಕ್ಕೆ ಇದನ್ನು ಉಪಯೋಗಿಸಿಲ್ಲ. ಯಾವಾಗಲಾದ್ರು ಫಂಕ್ಷನ್ ಇದ್ದಾಗ ಈ ಥರ ಹಿಂಗೆ ನೆಕ್ ಹಾಕೊಂಡಾಗ ಸ್ವಲ್ಪ ಕಾಲರ್ ಬೋನ್ ಮೇಲೆ ಇದನ್ನು ಹಚ್ತೀನಿ. ಸೊ ಅವಾಗ ಕಾಲರ್ ಬೋನ್ ಸ್ವಲ್ಪ ಡಿಫೈನ್ಡ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ. ಸೊ ಅದೊಂದು. ನೆಕ್ಸ್ಟು ಕಲರ್ ಬಾರ್ ಅವ್ರದ್ದು ಲಿಪ್ಸ್ಟಿಕ್ ತೊಗೊಂಡಿದ್ದೆ. ಸೊ ಲಿಪ್ಸ್ಟಿಕ್ಸ್ನೆಲ್ಲ ಒಂದು ದಿವಸ ನಿಮಗೆ ಸ್ವಾಚ್ ಮಾಡಿ ತೋರಿಸ್ತೀನಿ. ಈ ಲಿಪ್ಸ್ಟಿಕ್ ನೋಡಿ, ಈ ಥರ ಹಿಂಗೆ ಲಕ್ಸುರಿಯಸ್ ಆಗಿ ಓಪನ್ ಆಗುತ್ತೆ. ಆ್ಯಂಡ್ ಈ ಥರ ಇದ್ರ ಶೇಡ್ ಸ್ವಲ್ಪ ಪಿಂಕಿಶ್ ಇದೆ, ಡಾರ್ಕ್ ಪಿಂಕ್. ಆ್ಯಂಡ್ ನೀವು ನೋಡ್ಬೋದು ಇದ್ರ ಮೇಲೆ ಚಿಕ್ಕ ಚಿಕ್ಕ ಹ್ಯಾಟ್ಸ್ ಇದೆ. ಈ ಕಲರ್ ಬರುತ್ತೆ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ನ್ಯೂಡಿಶ್ ಪಿಂಕ್ ಥರನೂ ಇರುತ್ತೆ. ಸ್ವಲ್ಪ ಡಾರ್ಕ್ ಆಗಿ 2 ಕೋಟ್ ಲೇಯರ್ ಮಾಡಿಕೊಂಡ್ರೆ ಸ್ವಲ್ಪ ಡಾರ್ಕ್ ಪಿಂಕು ಕೂಡ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಕಲರ್ ಬಾರ್ ಅವ್ರದ್ದು, ಟ್ರೈ ಮಾಡಿ. ಇಷ್ಟು ದೊಡ್ಡ ಗಾಗಲ್ಸ್ ನಾನು ಯಾಕೆ ತೊಗೊಂಡೆ ಇದುವರೆಗೂ ಗೊತ್ತಿಲ್ಲ. ಮಿನಿಸೋಗೆ ಹೋಗಿದ್ದೆ. ಸೊ ಮಿನಿಸೋಲ್ಲಿ ನನಗೆ ತುಂಬ ಫ್ಯಾಷನಬಲ್ ಅನ್ನಿಸ್ತು, ಗೋವಾಗೆಲ್ಲ ಆ್ಯಪ್ಟ್ ಅಂತ. ಬಟ್ ಸೋ ಬಿಗ್ ಇಟ್ ಇಸ್. ಬಟ್ ಈ ಥರ ಎಲ್ಲ ಹಾಕೊಂಡಾಗ ಸ್ವಲ್ಪ ಕ್ಲಾಸಿಯಾಗಿ ಕಾಣುತ್ತೆ. ಬಟ್ ಇದು ತುಂಬ ದೊಡ್ಡದಿದೆ. ಯಾರಿಗಾರು ಈ ಥರ ನನಗೆ ಸ್ಕ್ವೇರ್ ಇರೋ ಸನ್ಗ್ಲಾಸಸ್ ತುಂಬಾ ಇಷ್ಟ. ಸೊ ಅದಕ್ಕೆ ಈ ಥರ ಹಿಂಗೆ ಸನ್ಗ್ಲಾಸಸ್ ತೊಗೊಂಡೆ. ಬಟ್ ಇದು ತುಂಬಾ ದಪ್ಪ ಹಿಂಗೆ ಅನ್ಸುತ್ತೆ. ಸೊ ಬೇಡ, ಒಂದೊಂದ್ಸಲ ಯಾವಾಗಲಾದ್ರು ಕ್ಲಾಸಿ ಅನಿಸಿದಾಗ ಏನಾದ್ರು ಫ್ಯಾಷನೇಬಲ್ ಮಾಡಬೇಕು ಅನ್ಸಿದಾಗ ಈ ಥರ ಹಾಕೋತಿದ್ದೆ. ಸೊ ಅವಾಗ ಸ್ವಲ್ಪ ಬಿಗ್ ಗ್ಲಾಸಸ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೆ. ಸೊ ಎಸ್, ಈ ಟ್ರೇಯಲ್ಲಿ ಇದಿಷ್ಟಿತ್ತು. ಸೊ ನೆಕ್ಸ್ಟ್ ಈ ಟ್ರೇಗೆ ಬರೋಣ. ಸೊ ಈ ಟ್ರೇಯಲ್ಲಿ ನಾನು ರ್ಯಾಂಡಮಾಗಿ ಏನೋ ಇಟ್ಟಿದ್ದೀನಿ. ನಾನು ಏನು ಆರ್ಗನೈಸ್ ಮಾಡಿ ಹಿಂಗೆ ಇರಬೇಕು ಈ ಥರ ಕ್ಯಾಟಗರಿ ಅಥವಾ ಆರ್ಗನೈಸ್ ಮಾಡಿ ಇಡಲ್ಲ ನಾನು. ಸೊ ಸುಮ್ಮನೆ ಯಾವ್ದಾದ್ರು ಪ್ರಾಡಕ್ಟ್ಸ್ ಹಚ್ಚಿದಾಗ ಹಂಗೆ ಮಾಡ್ತೀನಿ. ಸೊ ಫಸ್ಟ್ ಒನ್ ಇದು ಡಾಮಾಕ್ ಅವ್ರದ್ದು ಫೇಸ್ ವಾಶ್. ತುಂಬಾ ಚೆನ್ನಾಗಿದೆ, ಸೆಟಾಫಿಲ್ ಥರನೇ ಇದೆ, ತುಂಬ ಜೆಂಟಲ್ ಆಗಿದೆ. ಟ್ರೈ ಮಾಡಿ ಒಂದ್ಸಲ. ನಿಯಾಸಿನಮೈಡ್ ಜೆಂಟಲ್ ಸ್ಕಿನ್ ಕೇರ್ ಅಂತ ತುಂಬಾ ಚೆನ್ನಾಗಿದೆ. ಇದು ಟ್ರೈ ಮಾಡಿ. ಫೇಸ್ ವಾಶಸ್ ಎಲ್ಲ ಟ್ರೈ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ನಮಗೆ ಯಾವ್ದು ಸೂಟ್ ಆಗುತ್ತೆ ಆ ಥರ ನಮ್ಗೆ ಹೆಂಗೆ ಅನ್ಸೋದು. ಸೊ ಅದಕ್ಕೋಸ್ಕರ ನೆಕ್ಸ್ಟು ಈ ನಮ್ಮಮ್ಮ ಸನ್ಸ್ಕ್ರೀನ್ ತೊಗೊಬಾ ಅಂದರೆ ಯಾವುದೋ ಒಂದು ಸನ್ಸ್ಕ್ರೀನ್ ಎತ್ಕೊಂಬಂದಿದ್ದಾರೆ. VLCC ಅವ್ರದ್ದು 20 PA+++. ಸೊ ಇದನ್ನು ನನ್ನ ಮಗಕ್ಕೆ ಹಚ್ಚಕ್ಕೆ ಹೋಗಲ್ಲ. ಕೈಗೆ, ಕತ್ತಿಗೆ ಅಥವಾ ಸ್ಲೀವ್ಲೆಸ್ ಹಾಕ್ಕೊಂಡಿದ್ದಾಗ ಶೋಲ್ಡರ್ಸ್ಗೆ ಹಚ್ಚಿ ಇದನ್ನು ಮುಗಿಸ್ತಿದ್ದೀನಿ. ಇನ್ನೂ ಮುಗಿಸಿಲ್ಲ ನಾನು. ಸೊ ಇದು ಚೆನ್ನಾಗಿದೆ VLCC ಅವ್ರದ್ದು. ಬಟ್ ಸ್ವಲ್ಪ SPF ಜಾಸ್ತಿ ಇದ್ದಿದ್ರೆ ಮುಖಕ್ಕೂ ಹಚ್ಕೋಬೋದಿತ್ತು. ಆ್ಯಂಡ್ ನೆಕ್ಸ್ಟ್ ಇಸ್ ಫರ್ ಅವ್ರದ್ದು ಫೇಸ್ ರೇಸರ್ ತರಿಸಿದೆ. ಇದು ಅಪ್ಪರ್ ಲಿಪ್ಪು ಮತ್ತು ಸ್ಕಿನ್ನಲ್ಲಿರೋ ಚಿಕ್ಕ ಚಿಕ್ಕ ಕೂದಲನ್ನೆಲ್ಲ ತೆಗಿಯೋಕ್ಕೆ ಅಂತ. ಒಂದ್ಸಲ ಇದನ್ನು ನಾನು ಹೆಂಗೆ ಯೂಸ್ ಮಾಡ್ತೀನಿ, ನಾನು ಆಯಿಲೆಲ್ಲ ಯೂಸ್ ಮಾಡೋದು. ಆಯಿಲ್ ಹಾಕೇ ನಾನು ಫೇಸ್ ರೇಸರ್ನ ಉಪಯೋಗಿಸೋದು. ಬೇರೆ ಯಾವುದ್ರಲ್ಲೂ ನಾನು ಫೇಸ್ ರೇಸರ್ ಅಂದರೆ ಎಷ್ಟೋ ಜನ ನಾನು ನೋಡಿದ್ದೀನಿ ಅಲೋವೆರಾ ಹಚ್ಕೊಂಡು ಅದ್ರಲ್ಲಿ ಮಾಡ್ತಾರೆ. ನಂಗೆ ಅದು ಸೂಟ್ ಆಗೋಲ್ಲ. ನಂಗೆ ಆಯಿಲ್ ಇದ್ರೇ ಮುಖದ ಮೇಲೆ ಯಾವ್ದಾದ್ರು ಆಲಿವ್ ಆಯಿಲ್, ಕೋಕೋನಟ್ ಆಯಿಲ್ ಹಚ್ಚಿ, ಅಂದರೆ ಒಂದು ಥಿನ್ ಲೇಯರ್ ಹಚ್ತೀನಿ, ತುಂಬ ಹಚ್ಚಲ್ಲ. 3 to 2 ಡ್ರಾಪ್ಸ್ ತೊಗೊಂಡು ಚೆನ್ನಾಗಿ ಹಚ್ಚಿ ಆಮೇಲೆ ಮಾಡ್ತೀನಿ. ಸೊ ಪೀಚ್ ವಾಶ್ ಅಥವಾ ಇಲ್ಲಿ ತುಂಬ ಇದ್ದರೆ ಸೊ ಮನೇಲೇ ಮಾಡ್ಕೋತೀನಿ ನಾನು. ಈ ಫರ್ ಅವ್ರದ್ದು ತುಂಬ ಚೆನ್ನಾಗಿದೆ, ತುಂಬ ಕಟ್ಸ್ ಆಗಲಿಲ್ಲ ನನಗೆ, ತುಂಬಾ ಚೆನ್ನಾಗಿದೆ. 3 ರೇಸರ್ಗೆ ನಾನು ಜಸ್ಟ್ 150 ರೂಪೀಸ್ ಕೊಟ್ಟಿದ್ದು. ಫ್ಲಿಪ್ಕಾರ್ಟಲ್ಲೇನೋ ಸೇಲ್ ನಡೀತಿತ್ತು ಅಂತ. ಚೆನ್ನಾಗಿದೆ, ಟ್ರೈ ಮಾಡಿ ಒಂದ್ಸಲ. ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ಸ್ ಬಗ್ಗೆ ಏನಾದ್ರು ಕೇಳಬೇಕು ಅನ್ಸಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ಆ್ಯಂಡ್ ಎಸ್, ಇದು ಸ್ವಲ್ಪ ಹೀಗೆ ನಾರ್ಮಲ್ ಬಿಂದೀಸ್ ಇಟ್ಟಿದ್ದೀನಿ. ಒಂದು ಬ್ಲ್ಯಾಕ್ ಬಿಂದಿ, ಒಂದು ಕಲರ್ ಬಿಂದಿ. ಯಾವ್ದಾದ್ರು ಟ್ರೆಡಿಷ್ನಲ್ ಡ್ರೆಸ್ಸಸ್ ಹಾಕೊಂಡಾಗ ಜಸ್ಟ್ ಹಿಂಗೆ ಇಟ್ಕೊಂಡ್ರೆ ಅದು ಒಂದು ಲುಕ್ಕೇ ಚೇಂಜ್ ಆಗೋಗುತ್ತೆ ಬೇರೆ. ಆ್ಯಂಡ್ ಸೆಕೆಂಡ್ ಇಸ್ ಅರ್ತ್ ರಿದಮ್ ಅವ್ರದ್ದು ಅಲ್ಟ್ರಾ ಡಿಫೆನ್ಸ್ ಸನ್ಸ್ಕ್ರೀನ್ ಅಂತ. ಇದು ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ.
ಈ ಥರ ಸನ್ಸ್ಕ್ರೀನ್ಸು 50 ನನಗೆ ಸನ್ಸ್ಕ್ರೀನ್ಸ್ ಅಂದರೆ ತುಂಬ ಒಬ್ಸೆಸ್ಡ್ ಇದ್ದೀನಿ ನಾನು ಸನ್ಸ್ಕ್ರೀನ್ ಬಿಟ್ಟು ಆಚೆ ಹೋಗಲ್ಲ. ತುಂಬ ಟ್ಯಾನ್ ಆಗಿತ್ತು. ಈಗ ಸನ್ಸ್ಕ್ರೀನ್ ಹಚ್ಚಿ ಮತ್ತು ಚೆನ್ನಾಗಿ ನೀರು ಕುಡಿದು ಮತ್ತು ಚೆನ್ನಾಗಿ ಎಕ್ಸಸೈಸ್ ಮಾಡಿ ನಾನು ಈ ಥರ ಈ ಸ್ಟೇಜಲ್ಲಿ ಇದ್ದೀನಿ. ಬಟ್ ಪ್ಲೀಸ್ ನೀರು ಕುಡೀರಿ. ನೀರು ಕುಡಿದಾದರೆ ಏನೂ ಆಗೋಲ್ಲ. ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳಿ. ಕುಕುಂಬರ್ ಮತ್ತು ಬೀಟ್ರೂಟ್, ಕ್ಯಾರೆಟ್ ಎಲ್ಲ ತುಂಬ ಒಳ್ಳೆಯದು ಸ್ಕಿನ್ಗೆ. ಪ್ಲೀಸ್ ಟ್ರೈ ಮಾಡಿ. ಆ್ಯಂಡ್ ಎಸ್, ಈ ಟ್ರೈಲ್ ಅಷ್ಟೇ ಇತ್ತು. ಆಮೇಲೆ ಲಾಸ್ಟ್ ಆ್ಯಂಡ್ ಫೈನಲ್ ಟ್ರೈ ಆ ಥರ ಏನೂ ಇಟ್ಟಿಲ್ಲ. ಇದರಲ್ಲೂ ಇಷ್ಟೇ ಕ್ರೀಮ್ಗಳೇನೇನೋ ಇಟ್ಟಿದ್ದೀನಿ. ಫಸ್ಟು ಸ್ನೇಲ್ ಮ್ಯೂಸಿನ್. ಆ್ಯಕ್ಚುಲಿ ಫಸ್ಟು ಅವ್ರದ್ದು ಕೊರಿಯಾದೊಂದಿದೆ ಅಲ್ಲ, ಕಾಸರೆಕ್ಸ್ ಅಂತ, ಅದನ್ನು ಯೂಸ್ ಮಾಡ್ತಿದ್ದೆ ಆಯಿತಾ. ಅದನ್ನು ಹಚ್ಚಿ ನನಗನ್ನಿಸ್ತು ವೈ ವಿ ಶುಡ್ ನಾಟ್ ಟ್ರೈ ಇಂಡಿಯನ್ ಪ್ರಾಡಕ್ಟ್ಸ್ ಅಂತ ಹೇಳಿ ಇದನ್ನು ತರಿಸಿದೆ. ಬಟ್ ಆ ಫೀಲ್ ಬರ್ತಿಲ್ಲ. ಹಿಂಗಂದರೆ ಅದು ಹಂಗೊಂದು ಸ್ಟ್ರೆಚ್ ಬರೋದು, ಆ ಫೀಲ್ ಇಲ್ಲ ಇದರಲ್ಲಿ. ಬಟ್ ಚೆನ್ನಾಗಿದೆ, ಹೈಡ್ರೇಟಿಂಗ್ ಇದೆ. ಇದರಲ್ಲಿ ಸೇಮ್ ಇದು ಡಾರ್ಕ್ ಸ್ಪಾಟ್ಸ್ನೆಲ್ಲ ಫೇಡ್ ಮಾಡುತ್ತೆ. ಆ್ಯಂಡ್ ಇದು ಹೈಡ್ರೇಷನ್ಗೆಲ್ಲ ತುಂಬ ಒಳ್ಳೆಯದು. ಆ್ಯಸ್ ಯು ನೋ, ಇದು ಅಕ್ವಾ ಸಾಫ್ಟ್ ಅಂತ ಮಾಯ್ಶ್ಚರೈಸರ್ಸ್ ಮೇಲೆ ನಾನು ಒಂದು ಡಿಫ್ರೆಂಟ್ ವೀಡಿಯೋ ಮಾಡ್ತೀನಿ. ಡ್ರೈ ಸ್ಕಿನ್ ಅವ್ರಿಗೆ. ನಂಗೆ ಬೇರೆ ಸ್ಕಿನ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ನನಗೆ ಡ್ರೈ ಸ್ಕಿನ್ ಇರೋದ್ರಿಂದ ನಾನೀಗ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ, ಅದನ್ನು ಮಾತ್ರ ಹೇಳ್ಬೋದು ನಿಮಗೆ. ಇದು ಅಕ್ವಾ ಸಾಫ್ಟ್ ಅಂತ, ಇದು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಈ ಕ್ರೀಮು. ತುಂಬ ಚೆನ್ನಾಗಿದೆ, ಬಟ್ ತುಂಬ ಥಿಕ್ಕಿದೆ. ನೀವು ಸಮ್ಮರಲ್ಲಿ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ನೀವು ವಿಂಟರ್ಸ್ ಆದರೆ ತುಂಬಾ ಚೆನ್ನಾಗಿದೆ ಡ್ರೈ ಸ್ಕಿನ್ ಅವ್ರಿಗೆ. ಸೊ ಟ್ರೈ ಮಾಡಿ. ಅದು ಹೆಂಗೆ ಮಾಡ್ತಾರೆ ಅವರು, ಹಿಂಗೆ. ಓಕೆ, ಈಗ ಆಯಿತು. ಓಕೆ, ಗಾಟ್ ಇಟ್. ಇದೊಂದು. ಆ್ಯಂಡ್ ನೆಕ್ಸ್ಟ್ ಇಸ್ ಇನ್ನೊಂದು ರಿಕ್ವಿಲ್ ಅವ್ರದ್ದು ಸೆರಮೈಡ್ ಆ್ಯಂಡ್ ಹೈಲರಾನಿಕ್ ಮಾಯ್ಶ್ಚರೈಸರ್ ವಿತ್ ಮ್ಯಾಂಗೋ ಬಟರ್. ಇದು ತುಂಬಾ ಚೆನ್ನಾಗಿದೆ. ಇದು ನಂಗೆ ಯೂಸ್ ಮಾಡೋಕ್ಕೆ ಮನ್ಸು ಬರೋಲ್ಲ. ತುಂಬ ಸಾಫ್ಟಾಗಿದೆ ಕ್ರೀಮ್. ತುಂಬ ಜಾನ್ಸನ್ಸ್ ಬೇಬಿ ಫೀಲ್ ಬರುತ್ತೆ ಇದರಲ್ಲಿ. ತುಂಬ ಚೆನ್ನಾಗಿದೆ. ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ. ಇದು ನಿಮಗೆ ಮಿಂತ್ರಾ ಎಲ್ಲ ಕಡೆ ಸಿಗುತ್ತೆ. ನಾನು ಮಿಂತ್ರಾಯಿಂದ ತರಿಸಿದೆ. ಇದು ಎಲ್ಲ ಕಡೆ ಸಿಗುತ್ತೆ. ಆ್ಯಂಡ್ ಇದು ನಾರ್ಮಲ್ ಟು ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಅವರು ಹಚ್ಬೋದು. ಬಟ್ ಆಯಿಲಿ ಸ್ಕಿನ್ ಅವ್ರಿಗೆ ಸ್ವಲ್ಪ ಥಿಕ್ ಅನಿಸುತ್ತೆ ಇದು. ಸೊ ಪ್ಲೀಸ್ ಡ್ರೈ ಸ್ಕಿನ್ ಅವ್ರು ಮಾತ್ರ ನಾನು ತೋರಿಸಿರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ. ನನ್ನ ಸ್ಕಿನ್ ತುಂಬ ಡಿಹೈಡ್ರೇಟಾಗೆಲ್ಲ ಇತ್ತು. ಈಗ ಸ್ವಲ್ಪ ದಿವಸದಿಂದ ಡಿಟಾಕ್ಸ್ ಡ್ರಿಂಕ್ಸು ಎಲ್ಲ ಕುಡಿತಿದ್ದೀನಿ. ನಾಳಿದ್ರಿಂದ ಎಕ್ಸಸೈಸ್ 30 days ತೊಗೋತಾ ಇದ್ದೀನಿ. ಸೊ ಎಸ್, ಅದನ್ನು ಮಾಡಿದ ಮೇಲೆ ಲಾಸ್ಟ್ 2 ಪ್ರಾಡಕ್ಟ್ಸ್ ಒಟ್ಟಿಗೆ ತೋರಿಸ್ಬಿಡ್ತೀನಿ. ತುಂಬ ಟೈಮ್ ಆಗುತ್ತೆ, ತುಂಬ ಬೋರಿಂಗ್ ಆಗಿಬಿಡೋದು ಅವಲೇ. ಫಸ್ಟು ಇದು ಸನ್ಸ್ಕ್ರೀನ್. ಇದು ಫಾಕ್ಸ್ಟೈಲ್ ಅವ್ರದ್ದು 50 PA++++ ಅಂತ. ಇದು ಒಂದು. ಇನ್ನೊಂದು ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಮೇಕಪ್ ರಿಮೂವರ್. ಇದು ತುಂಬ ಜೆಂಟಲ್ ಆಗಿದೆ ನಿಮಗೆ. ಮತ್ತು ಇದು ಲಿಪ್, ಮತ್ತು ಇದು ಫುಲ್ ನಿಮಗೆ ಇದು ತೆಗೆಯಲ್ಲ. ಬರೀ ಅಂಡರ್ ಐ ಮತ್ತು ಲಿಪ್ ಮಾತ್ರ ತೆಗೆಯೋದು. ಮಿಕ್ಕಿದೇನು ಇದು ಲೈಕ್ ಫೌಂಡೇಶನ್ ಆ ಥರ ಏನೋ ತೆಗೆಯಲ್ಲ. ಬರೀ ಐ ಮೇಕಪ್ ಆ್ಯಂಡ್ ಲಿಪ್ ಮೇಕಪ್. ಯಾಕೆಂದರೆ ನಾನು ನಾರ್ಮಲಿ ಫೇಸ್ಗೆ ತುಂಬ ಮೇಕಪ್ ಹಚ್ಚಲ್ಲ. ನಾನು ಮೇಕಪ್ ಹಚ್ಚಲ್ಲ. ಜಸ್ಟ್ ಒಂದು ಲಿಪ್ಸ್ಟಿಕ್ ಶೇಡ್ ಹಾಕ್ಕೊಂಡು ಒಂದು ಕಾಜಲ್ ಹಚ್ಕೊಂಡು ಹೊರಟು ಬಿಡ್ತೀನಿ. ಸೊ ಅದಕ್ಕೋಸ್ಕರನೇ ತೊಗೊಂಡಿರೋದು. ಸುಮ್ಮನೆ ಮೇಕಪ್ ರಿಮೂವರ್ ತೊಗೊಂಡು ವೇಸ್ಟ್ ಆಗುತ್ತೆ. ಅಟ್ಲೀಸ್ಟ್ ಇದು ತೊಗೊಂಡ್ರೆ ಯೂಸ್ ಆಗುತ್ತೆ ಅಂತ ಹೇಳಿ ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಇದು ತುಂಬಾ ಚೆನ್ನಾಗಿದೆ. ಪ್ಲೀಸ್ ಇಷ್ಟೊಂದು ಪ್ರಾಡಕ್ಟ್ಸ್ನ ಕಲೆಕ್ಟ್ ಮಾಡಬೇಡಿ. ಪ್ಲೀಸ್ ಮನಿ ಸೇವ್ ಮಾಡಿ. ನಮ್ಮಮ್ಮ ಇದನ್ನು ನೋಡ್ತಾರೆ, ಡೈಲಿ ಬೈತಾರೆ, ಡೈಲಿ ಬೈಸ್ಕೊತಿದ್ದೀನಿ. ಸೊ ಎಸ್, ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ವೀಡಿಯೋಸ್ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮಗೆ ಏನು ತಿಳ್ಕೊಬೇಕು ಅನಿಸಿದ್ರು ಹೇಳಿ. ಆ್ಯಂಡ್ ಪ್ಲೀಸ್ ಫೀಡ್ಬ್ಯಾಕ್ ಕೊಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ಹೇಳ್ದಂಗೆ ನನಗೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ ಬೇರೆ ವೀಡಿಯೋಸ್ ಮಾಡೋಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೈಸ್ ನೋಯಿಂಗ್ ಯು ಆಲ್. ಆ್ಯಂಡ್ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.